ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ದಡದಲ್ಲಿದೆ. ಇದು ಕಾಲದ ಅಧಿಪತಿಯಾದ ಶಿವನಿಗೆ ಸಮರ್ಪಿತವಾಗಿದ್ದು ದಕ್ಷಿಣಾಭಿಮುಖವಾಗಿರುವ ಏಕೈಕ ಜ್ಯೋತಿರ್ಲಿಂಗವಾಗಿದೆ. ಭಸ್ಮಾರತಿಗೆ ಪ್ರಸಿದ್ಧವಾದ ಈ ಕ್ಷೇತ್ರವು ಭಕ್ತರ ರಕ್ಷಣೆಗಾಗಿ ಶಿವನು ರಾಕ್ಷಸನೊಬ್ಬನನ್ನು ಸಂಹರಿಸಿ ಭಸ್ಮಧಾರಣೆ ಮಾಡಿದ ಸ್ಥಳವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ದಂತಕಥೆಯ ಪ್ರಕಾರ ಉಜ್ಜಯಿನಿಯಲ್ಲಿ ಆವಂತಿಕ ಆಳುತ್ತಿದ್ದ ರಾಕ್ಷಸ ಸದೃಶ ರಾಜ ರಿಪುದಾಮನನ್ನು ಸಂಹರಿಸಲು ಪರಶಿವನು ಭಕ್ತ ಚಂದ್ರಸೇನನ ಪ್ರಾರ್ಥನೆಗೆ ಮೆಚ್ಚಿ ಇಲ್ಲಿ ನೆಲೆಸಿದನು. ರಾಕ್ಷಸನ ಭಸ್ಮವನ್ನು ಶಿವನು ಧರಿಸಿದ್ದರಿಂದ ಮಹಾಕಾಳ ಎಂಬ ಹೆಸರು ಬಂದಿದೆ. ಇದು ಪ್ರಾಚೀನ ಕಾಲದಿಂದಲೂ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ವಿವಿಧ ರಾಜವಂಶಗಳ ಪರಮಾರ ಮರಾಠರು ಶೈಲಿಗಳ ಸಮ್ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ. ಉಜ್ಜಯಿನಿಯು ಭೌಗೋಳಿಕವಾಗಿ ಜಗತ್ತಿನ ಕೇಂದ್ರಬಿಂದು, ಭೂಮಿಯ ಹೊಕ್ಕಳು ಎಂದು ಪರಿಗಣಿಸಲ್ಪಟ್ಟಿದೆ. 4ನೇ ಶತಮಾನದ ಸೂರ್ಯ ಸಿದ್ಧಾಂತದ ಪ್ರಕಾರ ಇದು ಶೂನ್ಯ ರೇಖಾಂಶ ಮತ್ತು ಕರ್ಕಾಟಕ ವೃತ್ತದ ಮೇಲೆ ನೆಲೆಸಿದೆ. ಆದ್ದರಿಂದ ಇದನ್ನು ಭಾರತದ ಗ್ರೀನ್ವಿಚ್ ಎಂದೂ ಕರೆಯುತ್ತಾರೆ. ದೇವಾಲಯವು 5 ಅಂತಸ್ತಿನ ಭವ್ಯ ರಚನೆಯಾಗಿದ್ದು ಕೆತ್ತನೆಗಳಿಂದ ಕೂಡಿದ ಶಿಖರ ಮತ್ತು ಮಹಾಕಾಲ್ ದರ್ವಾಜ ಎಂಬ ಭವ್ಯ ಪ್ರವೇಶದ್ವಾರವನ್ನು ಹೊಂದಿದೆ. ಈ ದೇವಾಲಯವು ಮಹಾಕಾಲೇಶ್ವರನ ದೈವಿಕ ಉಪಸ್ಥಿತಿಯೊಂದಿಗೆ ಇತಿಹಾಸ ಮತ್ತು ಪುರಾಣಗಳ ಕಾಲಾತೀತ ಸಾಕ್ಷಿಯಾಗಿದೆ. ದೇವಾಲಯ ಸಂಕೀರ್ಣದಲ್ಲಿ ಪ್ರತಿದಿನ ನಡೆಯುವ ಭಸ್ಮ ಆರತಿ ಅತ್ಯಂತ ದೊಡ್ಡ ಆಚರಣೆಯಾಗಿದ್ದು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಭಕ್ತರ ಸಮುದ್ರವನ್ನು ಆಕರ್ಷಿಸುತ್ತದೆ. ಈ ಪವಿತ್ರ ಆಚರಣೆಯ ಸಮಯದಲ್ಲಿ ಪುರೋಹಿತರು ನೆರೆಯ ಕ್ಷಿಪ್ರಾ ನದಿಯ ಘಾಟ್ಗಳಿಂದ ಸಂಗ್ರಹಿಸಿದ ಬೂದಿಯನ್ನು ಜ್ಯೋತಿರ್ಲಿಂಗಕ್ಕೆ ಹಚ್ಚುತ್ತಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮಹಾಕಾಳೇಶ್ವರ ಲಿಂಗವು ಇಂತಹ ಆಚರಣೆ ನಡೆಯುವ ಏಕೈಕ ಲಿಂಗ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಈ ವಿಶಿಷ್ಟತೆಯು ಭಸ್ಮ ಆರತಿಯ ಭಾಗವಾಗುವುದನ್ನು ಇನ್ನಷ್ಟು ವಿಶೇಷ ಮತ್ತು ಮಂಗಳಕರವಾಗಿಸುತ್ತದೆ. ಜನಸಂದಣಿ ಎಷ್ಟು ದೊಡ್ಡದಾಗಿದೆ ಎಂದರೆ ಭಕ್ತರು ಹಿಂದಿನ ದಿನ ಆರತಿಗೆ ಟಿಕೆಟ್ ಕಾಯ್ದಿರಿಸಬೇಕಾಗುತ್ತದೆ. ದೈನಂದಿನ ಆಧ್ಯಾತ್ಮಿಕತೆಯ ಜೊತೆಗೆ ಮಹಾಕಾಳೇಶ್ವರದಲ್ಲಿ ನೀವು ಎದುರು ನೋಡಬಹುದಾದ ಹಲವಾರು ಇತರ ಹಬ್ಬಗಳಿವೆ. ಅವುಗಳಲ್ಲಿ ಕೆಲವು ನಿತ್ಯ ಯಾತ್ರೆ ಮತ್ತು ಸವಾರಿ. ನಿತ್ಯ ಯಾತ್ರೆಗೆ ಭಕ್ತರು ಕ್ಷಿಪ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಮಹಾಕಾಳೇಶ್ವರ ಮತ್ತು ನಾಗಚಂದ್ರೇಶ್ವರ ವಿಗ್ರಹಗಳನ್ನು ಭೇಟಿ ಮಾಡಬೇಕು. ಈ ಆಚರಣೆಯು ಮಹಾಕಾಳನಿಂದ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯುವ ಗುರಿಯನ್ನು ಹೊಂದಿದೆ. ಮತ್ತು ಸವಾರಿ ಪ್ರತಿ ಸೋಮವಾರ ಉಜ್ಜಯಿನಿಯ ಬೀದಿಗಳಲ್ಲಿ ಹಾದುಹೋಗುವ ಶಿವನ ಭವ್ಯ ಮೆರವಣಿಗೆಯಾಗಿದೆ. ಸಾಮಾನ್ಯ ಜನರು ಶಿವನ ದರ್ಶನ ಪಡೆಯಲು ಮತ್ತು ಭಗವಂತ ಉಜ್ಜಯಿನಿಯಿಂದ ಎಲ್ಲಾ ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ಇದನ್ನು ನಡೆಸಲಾಗುತ್ತದೆ. ಭಾದ್ರಪದ 15 ದಿನಗಳ ಸವಾರಿ ದೇಶಾದ್ಯಂತ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ. ಭಸ್ಮವು ಪ್ರಪಂಚದ ನಿಜವಾದ ರೂಪವಾಗಿದೆ. ಒಂದು ದಿನ ಈ ಇಡೀ ಜಗತ್ತು ಈ ಬೂದಿ ಅಥವಾ ಭಸ್ಮದಲ್ಲಿ ಪರಿವರ್ತನೆಯಾಗುತ್ತದೆ. ಪ್ರಪಂಚದ ಈ ನೈಜ ರೂಪವನ್ನು ಶಿವನು ತನ್ನ ಚರ್ಮದ ಮೇಲೆ ಯಾವಾಗಲೂ ಬಳಿದುಕೊಂಡಿರುತ್ತಾನೆ. ಅಂದರೆ ಮುಂದೊಂದು ದಿನ ಈ ಜಗತ್ತು ಶಿವನಲ್ಲಿಯೇ ಲೀನವಾಗುತ್ತದೆ. ಮಹಾಕಾಳೇಶ್ವರ ಆಶೀರ್ವಾದದಿಂದ ಕಾಲ ಅಥವಾ ಯಮರಾಜ ಕೂಡ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಅವನು ಕಾಲೋಕೆ ಕಾಲ ಮಹಾಕಾಲ್. ಇದಲ್ಲದೆ ಕ್ಯಾ ಕರೆಗಾ ಕಾಲ್ ಜಬ್ ರಕ್ಷಾ ಕರೆ ಸ್ವಯಂ ಮಹಾಕಾಲ್ ಎಂದು ಹೇಳಲಾಗುತ್ತದೆ. ಅಂದರೆ ರಕ್ಷಕನೇ ಸಾವಿನ ಅಧಿಪತಿಯಾಗಿದ್ದರೆ ಸಾವು ಏನು ಮಾಡಬಹುದು ಎಂಬುದಾಗಿದೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಲ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಅಲ್ಲದೆ ಇದು ಅತ್ಯಂತ ಶಕ್ತಿಶಾಲಿ ಜ್ಯೋತಿರ್ಲಿಂಗ ಎಂದು ಪರಿಗಣಿಸಲಾಗಿದೆ. ಶಿವನಿಗೆ ಸಮರ್ಪಿತವಾದ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಸ್ವಯಂಪೂರ್ಣ ಜ್ಯೋತಿರ್ಲಿಂಗವಾಗಿದೆ. ಸ್ವಯಂಭೂ ಎಂದರೆ ಸ್ವಯಂ ಸೃಷ್ಟಿ ಅಥವಾ ಸ್ವಯಂ ಪ್ರಕಟವಾದದ್ದು ಎಂದರ್ಥ. ಮಹಾಕಾಳೇಶ್ವರ ದೇವಾಲಯದ ವಿವರಣೆಯು ಶಿವಪುರಾಣದಿಂದ ಪ್ರಾರಂಭವಾಗುವ ಅನೇಕ ಪುರಾಣ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ದೇಶ ಮತ್ತು ಪ್ರಪಂಚದಾದ್ಯಂತದ ಜನರು ಮಹಾಕಾಳೇಶ್ವರ ದೇವಾಲಯಕ್ಕೆ ಬಾಬಾ ಮಹಾಕಾಲ್ ದರ್ಶನವನ್ನು ಪಡೆಯಲು ಮತ್ತು ತಮ್ಮ ಎಲ್ಲಾ ಪಾಪಗಳು, ದುಃಖಗಳು ಮತ್ತು ನೋವುಗಳಿಂದ ಪರಿಹಾರವನ್ನು ಪಡೆಯಲು ಬರುತ್ತಾರೆ. ಅಲ್ಲದೆ ಮಹಾಕಾಲ್ ದೇವಸ್ಥಾನದ ಭಸ್ಮ ಆರತಿಯು ಜಗತ್ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ಉಜ್ಜಯಿನಿಯಲ್ಲಿ ಮಹಾಕಾಲ ಕಾಣಿಸಿಕೊಂಡ ಬಗ್ಗೆ ಒಂದು ಕಥೆಯಿದೆ. ಇಡೀ ಪ್ರಾಂತ್ಯದ ಜನರನ್ನು ತುಂಬಾ ಅತೃಪ್ತಿಗೊಳಿಸಿದ್ದ ದೂಷಣನೆಂಬ ರಾಕ್ಷಸನಿದ್ದನು. ಆಗ ಶಿವನು ಪ್ರತ್ಯಕ್ಷನಾಗಿ ದೂಷಣನನ್ನು ಕೊಂದನು. ಇದಾದ ನಂತರ ಭಕ್ತರು ಉಜ್ಜಯಿನಿಯಲ್ಲಿ ನೆಲೆಸುವಂತೆ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಮಹಾಕಾಲ್ ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು. ಅಂದಿನಿಂದ ಶಿವನೇ ಈ ನಗರವನ್ನು ರಕ್ಷಿಸುತ್ತಿದ್ದಾನೆ. ಮೊದಲು ಅವಂತಿ ಎಂದು ಕರೆಯಲ್ಪಡುತ್ತಿದ್ದ ಇಡೀ ಉಜ್ಜಯಿನಿಯು ಸ್ಮಶಾನ ಸ್ಥಳ ಎಂದು ನಂಬಲಾಗಿದೆ. ಮರಣದ ಅಧಿಪತಿಯೇ ಇಲ್ಲಿ ಮಹಾಕಾಲನ ರೂಪದಲ್ಲಿ ಕುಳಿತಿದ್ದಾನೆ.
ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ಇದು ತಂತ್ರ ವಿದ್ಯೆಯನ್ನು ಕಲಿಯಲು ಮತ್ತು ನಿರ್ವಹಿಸಲು ಬಹಳ ಮಂಗಳಕರವಾಗಿದೆ. ಈ ನಗರದ ಇತಿಹಾಸದಿಂದ ಉಜ್ಜಯಿನಿಯ ರಾಜ ಸ್ವತಃ ಮಹಾದೇವನೇ ಆಗಿದ್ದಾನೆ. ಉಜ್ಜಯಿನಿಯ ಮಹಾಕಾಲದ ಭಸ್ಮ ಆರತಿ ಬಹಳ ಜನಪ್ರಿಯವಾಗಿದೆ. ಭಸ್ಮ ಆರತಿಯಲ್ಲಿ ಭಾಗವಹಿಸುವವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಈ ಭಸ್ಮ ಆರತಿಯ ವಿಶೇಷವೆಂದರೆ ಸ್ಮಶಾನದಲ್ಲಿ ಶವಗಳನ್ನು ಸುಟ್ಟಾಗ ಸಿಗುವ ಚಿತೆಯ ಭಸ್ಮದಿಂದ ಈ ಆರತಿಯನ್ನು ಮಾಡಲಾಗುತ್ತದೆ. ಭಗವಾನ್ ಶಿವನು ಸ್ಮಶಾನದ ಸಾಧಕನಾಗಿದ್ದಾನೆ ಮತ್ತು ಆದ್ದರಿಂದ ಬೂದಿಯನ್ನು ಅವನ ಅಲಂಕಾರ ಮತ್ತು ಆಭರಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಮಹಾಕಾಲ್ ಸಮಯದಲ್ಲಿ ಮೊದಲ ಆರತಿಯನ್ನು ಭಸ್ಮದಿಂದ ಮಾತ್ರ ಮಾಡಲಾಗುತ್ತದೆ. ಆದರೆ ಈಗ ಕಾಲ ಬದಲಾದಂತೆ ಹಸುವಿನ ಸಗಣಿಯಿಂದ ತಯಾರಿಸಿದ ಬೆರಣಿ, ಶಮಿ, ಅರಳಿ, ಮುತ್ತುಗ, ಪಲಾಶ, ಆಲದ ಮರ, ನೆಲ್ಲಿಕಾಯಿ, ಬಾರೆ ಕೊಂಬೆಗಳನ್ನು ಸುಟ್ಟು ಬಟರಟೆಯಿಂದ ಶೋಧಿಸಿ ಬೂದಿ ಸಿದ್ಧಪಡಿಸಿಕೊಳ್ಳಲಾಗುತ್ತದೆ.